ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ವಸ್ತುವನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದ್ರೆ ಅದಷ್ಟು ಕುಲಾಯಿಸೋದಂತೆ. ಯಾವ ವಸ್ತುಗಳನ್ನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನೇ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ ಅಂತ ಹೇಳ್ತಾ, ಹಾಗೇನೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗಿ ಸೈಡ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ದರೆ ಕೇಳ್ಬೋದು. ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗ ಜೊತೆ ವಿಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಪಡೆಯಲು ಬಯಸುವಂಥದ್ದು. ಇದಕ್ಕಾಗಿ ಕೆಲವು ಸರಳ ಪರಿಹಾರಗಳನ್ನು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಪ್ರಯೋಜನ ಪಡೆಯಬಹುದು. ಮಲಗುವ ಅಂದರೆ ನಮ್ಮ ಮನೆಯಲ್ಲಿ ಮಸಾಲೆಗಳು, ಆಹಾರದಲ್ಲಿ ಬಳಸುವ ಕೆಲವು ವಸ್ತುಗಳು ಅನೇಕ ಸಮಸ್ಯೆಗಳನ್ನು ತೊಡೆದು ಹಾಕಲು ಜ್ಯೋತಿಷದಲ್ಲೇ ಬಳಸಲಾಗುತ್ತೆ. ಈ ಪರಿಹಾರಗಳು ನಮಗೇನು ಕೊಡುತ್ತೆ ಅಂದರೆ ಸಂತೋಷ, ಸಂಪತ್ತು, ಸಕಾರಾತ್ಮಕತೆಯನ್ನು ನೀಡುತ್ತದೆ. ಅಲ್ಲದೆ ನಮ್ಮ ಜೀವನದ ಮೇಲಿನ ದೀರ್ಘಕಾಲೀನ ಪರಿಣಾಮ ಕೂಡ ಬೀರುವಂಥದ್ದು. ಇದಕ್ಕಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಈ 5 ವಸ್ತುಗಳು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಲು ಮರೆಯಬೇಡಿ. ಅದರಲ್ಲಿ ಮೊದಲನೇದಾಗಿ ಏಲಕ್ಕಿ. ಜ್ಯೋತಿಷದ ಪ್ರಕಾರ ಮಲಗುವಾಗ ನಿಯಮಿತವಾಗಿ ಹಸಿರು ಏಲಕ್ಕಿಯನ್ನು ತಲೆದಿಂಬಿನ ಕಡೆಗೆ ಇಡುವ ವ್ಯಕ್ತಿಯು ತನ್ನ ಅದೃಷ್ಟದ ಹೆಚ್ಚಳವನ್ನು ನೋಡುತ್ತಾನೆ. ಹಾಗೆ ಆ ವ್ಯಕ್ತಿಯು ತನ್ನ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾನೆ. ತಲೆದಿಂಬಿನ ಕಡೆಗೆ ಹಸಿರು ಏಲಕ್ಕಿ ಅನ್ನು ಇಟ್ಟರೆ ಒಳ್ಳೆಯದು. ಹಾಗೆಯೇ ಬೆಳ್ಳುಳ್ಳಿ. ನೀವು ಪ್ರತಿದಿನ ರಾತ್ರಿ ಮಲಗುವ ಮೊದಲು ತಲೆದಿಂಬಿನ ಕೆಳಗೆ ಬೆಳ್ಳುಳ್ಳಿ ಮೊಗ್ಗನ್ನು ಇಟ್ಟುಕೊಂಡು ಮಲಗಿದರೆ ನಕಾರಾತ್ಮಕ ಶಕ್ತಿ ನಮ್ಮ ಬಳಿ ಬರುವುದಿಲ್ಲ ಅಂತೆ. ಹೀಗೆ ಮಾಡುವುದರಿಂದ ನಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಪರಿಚಲನೆ ಹೆಚ್ಚಾಗುತ್ತೆ. ನಕಾರಾತ್ಮಕ ಶಕ್ತಿ ಕಮ್ಮಿಯಾಗುತ್ತೆ, ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಹಾಗೆಯೇ ತುಳಸಿ ಎಲೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು. ಜ್ಯೋತಿಷದ ಪ್ರಕಾರ ಮಲಗುವಾಗ ತುಳಸಿ ಎಲೆನ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ನಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಪರಿಚಲನೆ ಹೆಚ್ಚಾಗುತ್ತೆ. ಒಂದು ಸಾಕು. ಹಾಗೆಯೇ ಅರಿಶಿಣದ ಕೊಂಬನ್ನು ಕೂಡ ಒಂದು ತಲೆದಿಂಬಿನ ಅಡಿಯಲ್ಲಿ ಇಟ್ಟರೆ ಅದು ಕೂಡ ತುಂಬಾ ಒಳ್ಳೆಯದು. ಜ್ಯೋತಿಷ್ಯದ ಪ್ರಕಾರ ಪ್ರತಿದಿನ ಮಲಗುವಾಗ ಅರಿಶಿಣದ ಕೊಂಬನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡರೆ ಅದು ನಮ್ಮ ಕೆಲಸವನ್ನು ಮುನ್ನಡೆಸುತ್ತೆ. ಹೀಗೆ ಮಾಡುವುದರಿಂದ ನಾವು ಹೆಚ್ಚು ಸಂಪತ್ತನ್ನು ಪಡೆಯಬಹುದು ಅಂತ ಹೇಳಲಾಗಿದೆ. ಹಾಗೆಯೇ ನೆಕ್ಸ್ಟ್ ಯಾವುದನ್ನು ಅಂದರೆ ₹1 ನಾಣ್ಯ, ₹1 ಕಾಯಿನ್ಸ್ ಇರುತ್ತಲ್ವ, ಯಾವುದೇ ಆಗ್ಬೋದು, ₹1 ಓಲ್ಡ್ ಆಗಿರ್ಬೋದು, ನೀವು ಯಾವುದೇ ಆಗಿರ್ಬೋದು, ಅದನ್ನು ನಾವು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡ್ರೆ ಯಾವ ಥರ ಪ್ರಯೋಜನ ಆಗುತ್ತೆ ಅಂತ ನೋಡೋಣ. ಮಲಗುವಾಗ ಮೊದಲು ಪ್ರತಿದಿನ ದಿಂಬಿನ ಕೆಳಗೆ ₹1 ನಾಣ್ಯವನ್ನು ಇಟ್ಟುಕೊಳ್ಳುವ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಹಣಕಾಸಿನ ನಿರ್ಬಂಧಗಳನ್ನು ಎದುರಿಸುವುದಿಲ್ಲ. ಹಾಗೆಯೇ ಆ ವ್ಯಕ್ತಿಗೆ ಸಾಲ ಏನಾದರೂ ಇದ್ದರೆ ಅದರಿಂದ ಆದಷ್ಟು ಬರಬರುತ್ತಾ ಮುಕ್ತಿಯನ್ನು ಹೊಂದುತ್ತಾನೆ. ಮತ್ತು ಅವನ ಒಂದು ಆದಾಯ ಏನಿದೆ, ಆದಾಯದ ಮೂಲ ಕೂಡ ಹೆಚ್ಚಾಗುತ್ತೆ ಅಂತ ಜಸ್ಟ್ ನೋಡಿ ಮಾಡಿ. ಅಂದರೆ ಈ ಥರ ಎಲ್ಲ ಮಾಡೋದ್ರಿಂದ ಏನು ತುಂಬ ಖರ್ಚಿಗೆ ವೆಚ್ಚ ಏನೂ ಆಗೋದಿಲ್ಲ. ಸಣ್ಣ ಪುಟ್ಟದು ನೋಡ್ಬೋದಲ್ವ, ಮಾಡಿ ನೋಡಿದರೆ ಏನಾಗುತ್ತೆ, ಒಂದು ಸಲ ಟ್ರೈ ಮಾಡ್ಬೋದು ಅಲ್ವಾ. ಈ ಥರ ಎಲ್ಲ ಚಿಕ್ಕ ಪುಟ್ಟ ಪರಿಹಾರವನ್ನು ಮಾಡಿದರೆ ಕೆಲವೊಂದು ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕತೆ ಹೆಚ್ಚಾಗುವಂಥದ್ದು, ಹಣಕಾಸಿನ ಪ್ರಾಬ್ಲಮ್ ದೂರವಾಗುವಂಥದ್ದು ಅಥವಾ ಆದಾಯದಲ್ಲಿ ಹೆಚ್ಚಳ ಆಗುವಂಥದ್ದು, ಈ ಥರ ಎಲ್ಲ ಪ್ರಯೋಜನ ಆಗುವಂಥದ್ದು ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ಈ ಥರದ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು, ಉಪಯುಕ್ತ ಮಾಹಿತಿ ಇರುವ ವಿಡಿಯೋ ಬೇಕಿದ್ದರೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.